ನಮಸ್ತೆ ವೀಕ್ಷಕರೇ, ಕಣ್ಣೀರ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಿಶಾಂತ್ ತೋಡಾರ್. ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆಯ ಜೀವನ ಬೇಕು. ಕುಟುಂಬದೊಂದಿಗೆ ಸುಖವಾಗಿ ನೆಮ್ಮದಿಯಾಗಿ ಬದುಕಬೇಕೆಂಬುದು ಪ್ರತಿಯೊಬ್ಬರ ಆಸೆ. ತಂದೆ ತಾಯಿ, ಹೆಂಡತಿ, ಮಕ್ಕಳು ಎಲ್ಲರ ಜೊತೆ ಸಂತೋಷವಾಗಿ ಕಾಲ ಕಳೆಯಬೇಕು ಅನ್ನುವಂಥದ್ದು ಎಲ್ಲರ ಕನಸು ಕೂಡ. ಆದರೆ ಎಲ್ಲರ ಬದುಕು ಒಂದೇ ರೀತಿ ಇರೋದಿಲ್ಲ. ಕೆಲವೊಮ್ಮೆ ವಿಧಿ ಕೆಲವರನ್ನ ಸಂಕಷ್ಟದ ಪರಿಸ್ಥಿತಿಗೆ ತಳ್ಳಿಬಿಡುತ್ತೆ. ಇಂತಹದ್ದೇ ಸಂಕಷ್ಟದ ಪರಿಸ್ಥಿತಿಗೆ ಒಳಗಾದ ಒಂದು ಕುಟುಂಬ ನಿತ್ಯ ಒಂದಲ್ಲ ಒಂದು ಕಾಯಿಲೆಗೆ ತುತ್ತಾಗಿ ನರಕ ಯಾತನೆಯನ್ನ ಅನುಭವಿಸಿದ್ದಾರೆ. ಕುಟುಂಬಕ್ಕೆ ಆಸರೆಯಾಗಿದ್ದವರೆಲ್ಲ ಮನೆಯಲ್ಲೇ ಜೀವನ ಕಳೆಯುವಂತಾಗಿದೆ. ಹೌದು, ಇದು ಕಡಬ ತಾಲೂಕಿನ ಬಿಳಿನೆಲೆ ಗ್ರಾಮದ ಜನತಾ ಕಾಲೋನಿಯ ಒಂದು ಕುಟುಂಬದ ಕತೆ. ಹಾಗಾದ್ರೆ ಬನ್ನಿ ಆ ಕುಟುಂಬದ ನೋವಿನ ಕಥೆಯನ್ನ ಕೇಳ್ಕೊಂಡು ಬರೋಣ. ಇವರು ಶಿವಪ್ರಸಾದ್ ಅಂತೇಳಿ, ಹಾಗೇನೆ ಅವರು ಸೋಮಶೇಖರ್ ಅಂತೇಳಿ. ಬಾಲ್ಯದಿಂದಲೇ ಅವರಿಗೆ ಅಂಗವಿಕಲತೆ, ಅದರ ಜೊತೆಗೆ ಇತ್ತೀಚೆಗೆ ಕ್ಯಾನ್ಸರ್ ಕೂಡ ಆಗಿರುವಂಥದ್ದು. ಇವರಿಗೆ, ಶಿವಪ್ರಸಾದ್ ಅವರಿಗೆ ಇತ್ತೀಚೆಗೆ ಆಕ್ಸಿಡೆಂಟ್ ಆಗಿ ಅವರಿಗೆ ಅವರ ಒಂದು ಕೆಲಸವನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಿರುವಾಗ ಅವರ ಒಂದು ನೋವಿನ ಕಥೆಯನ್ನು ಕೇಳ್ಕೊಂಡು ಬರೋಣ. ಸರ್ ನಮಸ್ತೆ. ಸರ್ ಹೇಳಿ, ನಿಮ್ಮ ಒಂದು ಬದುಕಿನ ಈ ಒಂದು ಚಿಂತಾಜನಕ ಸ್ಥಿತಿಯ ಒಂದು ಕಥೆಯನ್ನು ಹೇಳಿ ಅಂತ ನಮಗೆ. ನಾನು ಶಿವಪ್ರಸಾದ್ ಅಂತ, ನಾನು ಇಲ್ಲಿ ಕುಟ್ರಪಾಡಿ ಗ್ರಾಮದಲ್ಲಿ ವಾಸ ಮಾಡ್ತಿದ್ದೇನೆ. ಇದು ನಮ್ಮ ಅಣ್ಣ ಸೋಮಶೇಖರ್ ಅಂತ. ಇವರು ಬಿಳಿನೆಲೆಯಲ್ಲಿ ವಾಸ ಮಾಡ್ತಿದ್ದಾರೆ. ನಮ್ಮ ತಾಯಿ ಇದ್ದಾರೆ, ಪ್ರಾಯ ಆಗಿದೆ, ಸಾಧಾರಣ 80 ವರ್ಷ ಆಗ್ಬೋದು. ಇವನು ಹುಟ್ಟಿದಾಗಿಂದ ಅಂಗವೈಕಲ್ಯ ಹೊಂದಿದ್ದು, ಈಗ ಒಂದು 5-6 ತಿಂಗಳಿಂದ ಕ್ಯಾನ್ಸರ್ ಅಂತ ರೋಗ ಶುರುವಾಗಿದೆ. ಹಾಗಾಗಿ ಅಲ್ಲಿ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಅಂತೇಳಿ ಈಗ ನಾನು ಕರ್ಕೊಂಡು ಬಂದಿದ್ದೇನೆ. ನನಗೆ 2006ರಲ್ಲಿ ಬೈಕು ಮತ್ತು ಜೀಪ್ ಆಕ್ಸಿಡೆಂಟ್ ಆಗಿ ಕಾಲಲ್ಲಿ ಮೂಳೆ ಮುರಿತಾಗಿತ್ತು. ತದನಂತರ ಸುಮಾರು ಸಮಯಗಳ ನಂತರ ಕೆಲಸಕ್ಕೆ ಹೋಗೋಕ್ಕೆ ಶುರು ಮಾಡಿದೆ. ಆದರೆ ಈಗ ಒಂದು 3 ತಿಂಗಳಿಂದ ನನಗೆ ಅದೇ ಆಕ್ಸಿಡೆಂಟ್ ಆಗಿರುವ ಕಾರಣಕ್ಕಾಗಿ ಈಗ ನೋವು ಶುರುವಾಗ್ತಾಯಿದೆ. ಮೊಣಕಾಲಲ್ಲಿ ತುಂಬ ನೋವು, ಕೆಲಸಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ. ಆದ ಕಾರಣ ನಮಗೆ ಈತನಿಗೆ, ನಮ್ಮ ಅಣ್ಣನಿಗೆ ಕ್ಯಾನ್ಸರ್ ಪೀಡಿತ ಆಗಿರಂದರೆ ಅದರದ್ದು ಕೂಡ ಹಣಕಾಸು ವ್ಯವಸ್ಥೆಗೆ ಭಾರಿ ಕಷ್ಟ ಆಗ್ತದೆ. ಹೋಗಲಿಕ್ಕೆ ಬರಲಿಕ್ಕೆ, ಆಸ್ಪತ್ರೆ ಖರ್ಚು. ಈಗಾಗಲೇ ಸುಮಾರು ಸಾಲ ಎಲ್ಲ ಮಾಡ್ಕೊಂಡಿದ್ದೇವೆ, ಅದೆಲ್ಲ ತೀರಿಸಬೇಕು. ತುಂಬ ಕಷ್ಟದಲ್ಲಿದ್ದೇವೆ. ನನಗೂ ಕೂಡ ಕಾಲು ಈ ಥರ ಆಗಿದ್ದ ಕಾರಣ ಈಗ ಕೆಲಸಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ. ಈಗ ಅದಕ್ಕಾಗಿ ನನಗೆ ಯಾರೋ ದಾನಿಗಳು ಅಥವಾ ಸಂಘ ಸಂಸ್ಥೆಯವರು ಯಾವುದೋ ಆರ್ಥಿಕ ಸಹಾಯ ಮಾಡಬೇಕಾಗಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾವಾಗ ನಿಮಗೆ ಆ ಒಂದು ಸುದ್ದಿ ತಿಳಿತು ಅಂತ ಹೇಳಿ, ಕ್ಯಾನ್ಸರ್ ಆಗಿರುವಂಥದ್ದು? ಈಗ ಆಗಿದ್ದು ಅಂದರೆ ಒಂದು 6 ತಿಂಗಳ ಮುಂಚೆ ವಾಯ್ಸ್ ಬರ್ತಿರಲಿಲ್ಲ, ಸ್ವರ ಬರ್ತಿರಲಿಲ್ಲ. ಆಗ ನಾವು ಅದು ಕಫ ಅಂತ ಹೇಳ್ಕೊಂಡು ಹಾಗೆ ಬಿಟ್ಟು ನಮಗೇನು ಸರಿಯಾಗಿ ಗೊತ್ತಾಗಿರಲಿಲ್ಲ. ಆಮೇಲೆ ಒಂದು ಸರಿ ಬಿದ್ದಾಗ ತನ್ನಷ್ಟಕ್ಕೆ ಬೀಳುವಾಗ ನಾವು ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋದಾಗ ಅದು ಟ್ರೀಟ್ಮೆಂಟ್ಗೆ ಅಂತ ಕರ್ಕೊಂಡು ಹೋಗಿದ್ದೀವಿ. ಆ ಟೈಮಲ್ಲಿ ಇದು ಕೂಡ ನೋಡುವಂತಾಗಿ ತೋರಿಸಿದಾಗ ಆಗ ಗೊತ್ತಾಗಿದ್ದು ಅದು ಗಡ್ಡೆ ಕ್ಯಾನ್ಸರ್ ಅಂತ, ಗಂಟಲೊಳಗಡೆ. ಆ ಥರ ಅದರ ನಂತರ ಅಲ್ಲಿ ಬಯಾಪ್ಸಿ ಮಾಡಿ ಪೈಪ್ ಹಾಕಿದರು. ಅದರ ನಂತರ ಅದು ಖಾಸಗಿ ಆಸ್ಪತ್ರೆಯಲ್ಲಿ ಇದು ಚಿಕಿತ್ಸೆ ಕೊಡಿಸಲಿಕ್ಕೆ ಅಂತ ರೆಫರ್ ಬರ್ಕೊಟ್ಟಿದ್ದಾರೆ. ಅದರ ಮುಖಾಂತರ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ವಾರ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸ್ತಾ ಇದ್ದೀವಿ, ಪ್ರತಿ ಗುರುವಾರ. ಇನ್ನೂ ಕೂಡ ಕಮ್ಮಿ ಆಗಲಿಲ್ಲ. ಮತ್ತು ಸ್ಕ್ಯಾನಿಂಗ್ ಎಲ್ಲ ವಾರ ಹೋದಾಗ ಸ್ಕ್ಯಾನಿಂಗ್ ಮಾಡ್ತಾರೆ, ಅದಕ್ಕೆಲ್ಲ ಹಣ ಆಗಬೇಕು. ಸಾಧಾರಣ 6-7 ಸಾವಿರ ರೂಪಾಯಿ ಸ್ಕ್ಯಾನಿಂಗೇ ಆಗ್ತದೆ. ಮತ್ತು ಇಲ್ಲಿಂದ ಹೋಗಿ ಬರಲಿಕ್ಕೆ ಸಾಧಾರಣ 3-3.5 ಸಾವಿರ ರೂಪಾಯಿ ಗಾಡಿಗೆ ಆಗ್ತದೆ. ಅದು ಗುರುತು ಪರಿಚಯ ಇರೋರು ಸ್ವಲ್ಪ ಕನ್ಸೆಷನ್ ಮಾಡ್ತಾರೆ ಅಷ್ಟೇ ಹೊರತು, ಇಲ್ಲಾದರೆ ಇನ್ನೂ ಕೂಡ ಜಾಸ್ತಿ ಆಗ್ತದೆ. ಈ ರೀತಿ ಇದೆ ಪರಿಸ್ಥಿತಿ. ಈಗ ಬಾಲ್ಯದಿಂದಲೇ ಅಂಗವಿಕಲತೆ ಇರುವಂಥದ್ದು, ಅಂಗವಿಕಲತೆಗೆ ಏನಾದ್ರು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಏನಾದರೂ ಟ್ರೈ ಮಾಡಲಿಲ್ವಾ? ಇಲ್ಲ, ಆ ಟೈಮಲ್ಲಿ ಟ್ರೀಟ್ಮೆಂಟು ಅಂತ ಏನೂ ಗೊತ್ತಿರಲಿಲ್ಲ. ನಾನು ಕೂಡ ಆಗ ಚಿಕ್ಕ ಮಗು. ಇವರಿಗೆ ಹುಟ್ಟಿದಾಗಿಂದ ಅಂಗವೈಕಲ್ಯತಿದು. ಹುಟ್ಟಿದಾಗಿಂದ ಅಂದರೆ ಅದು ಚಿಕ್ಕದಾಗಿ ಒಂದು ಜ್ವರ ಬಂತಂತೆ. ತಾಯಿ ಹೇಳ್ತಾಯಿದ್ರು ಒಂದು ಚಿಕ್ಕದಾಗಿ ಜ್ವರ ಬಂದಿದ್ದು, ಅದರ ನಂತರ ಹಾಗೆ ಆಗಿದ್ದು ಅಂತ. ಅದು ಕೂಡ ಅದಕ್ಕೆ ಮತ್ತೆ ಚಿಕಿತ್ಸೆ ಯಾವುದು ಆಗಲಿಲ್ಲ. ಅದು ಹುಟ್ಟಿನಿಂದ ಹಾಗೆ ಅಂತ ಅದೇ ಥರ ನಡ್ಕೊಂಡು ಬಂದಿದೆ. ಓಡಾಡ್ತಾನೆ, ಅದು ಸ್ವಲ್ಪ ಕಷ್ಟದಲ್ಲಿ. ಅದ್ರ ಜೊತೆಗೆ ಈ ಕ್ಯಾನ್ಸರ್ ಅಂತ ಈ ರೋಗ ಬಂದು ಕೂಡ ತುಂಬ ಆರ್ಥಿಕವಾಗಿ, ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ತುಂಬ ತೊಂದರೆ ಅನುಭವಿಸ್ತಾ ಇದ್ದೀವಿ. ಅಂದರೆ ಅಂಗವಿಕಲತೆ ಇರುವಾಗ ಅವರ ಕೆಲಸವನ್ನು ಮಾಡ್ತಾ ಇದ್ರಾ, ಹೋಗೋದು ಬರೋದು ಈ ರೀತಿಯಾಗಿ? ಹೌದೌದು, ಅಂಗವಿಕಲತೆ ಇದ್ದರೂ ಕೂಡ ಹೋಗೋದು ಬರೋದು, ಸ್ವಂತ ದೈನಂದಿನ ಕೆಲಸ ಅದೆಲ್ಲ ಮಾಡ್ತಾ ಇದ್ದ. ಅದಕ್ಕೇನು ತೊಂದರೆ ಇರಲಿಲ್ಲ. ಇದು ಆದಮೇಲೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಎಲ್ಲ ನಾವೇ ನೋಡ್ಕೊಳ್ಬೇಕು. ಟಾಯ್ಲೆಟಿಗೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು. ಯಾಕಂದರೆ ಎಲ್ಲಾದರೂ ಬಿದ್ದರೆ, ಕಾಲು ಜಾರಿದರೆ ಅಂತ ಇದಾಗ್ತದೆ, ಸ್ವಲ್ಪ ಹೆದರಿಕೆ ಆಗ್ತದೆ. ಅದಕ್ಕೆ 1-2 ಆಗ್ತದೆ ಅಂತ ನಮಗೆ ತುಂಬ ಹೆದರಿಕೆಯಿಂದ ತುಂಬ ಜೋಪಾನಾಗಿ ನೋಡ್ಕೊಳ್ತಾ ಇದ್ದೇವೆ. ಹಾಗಾಗಿ
ಅಂದರೆ ಈಗ ನಿಮ್ಮ ಒಂದು ನಿಮಗೂ ಕೂಡ ಒಂದು ಆಧಾರವಾಗಿ ಇದ್ದವರು ನೀವು, ನಿಮಗೂ ಕೂಡ ಒಂದು ಆಕ್ಸಿಡೆಂಟ್ ಆಗಿ ಕೆಲಸಕ್ಕೆ ಹೋಗಲಿಕ್ಕೆ ಆಗಲ್ಲ. ಆ, ಈ ಒಂದು ಆಕ್ಸಿಡೆಂಟ್ ಆದದ್ದು 2006ರಲ್ಲಿಯಾ? ಆದರೆ ಆದಮೇಲೆ ನೋವು ಕಾಣಿಸಿಕೊಂಡದ್ದು ಈಗಷ್ಟೇ. ಈಗಷ್ಟೇ 2006ರಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಅದರ ನಂತರ ಸುಮಾರು 1 ವರ್ಷ 1.5 ವರ್ಷ ವಿಶ್ರಾಂತಿಯಲ್ಲಿದ್ದೆ. ಅದರ ನಂತರ ಸ್ವಲ್ಪ ಆಗಿ ಹೋಗಿ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಇದುವರೆಗೂ ಮಾಡ್ತಾ ಬಂದೆ. ಮತ್ತು ಇತ್ತೀಚೆಗೆ ಒಂದು 3 ತಿಂಗಳಿಂದ ಕಾಲಲ್ಲಿ ತುಂಬ ನೋವು ಶುರುವಾಗಿದೆ. ನೋವು ಅಂತ ನಡೆಯೋಕ್ಕಾಗಲ್ಲ, ಕಾಲು ಊರಲಿಕ್ಕಾಗಲ್ಲ. ಕಾಲು ಊರಿದ ತಕ್ಷಣ ನೋವಾಗ್ತದೆ. ಈಗ ವ್ಯಾಯಾಮ ಅಂಥದ್ದು ಮಾತ್ರೆ ಅದು ಇದು ಚಿಕಿತ್ಸೆ ಎಲ್ಲ ಮುಂದುವರಿಸ್ತಾ ಇದ್ದೇವೆ ಅಷ್ಟೇ. ಮತ್ತು ಈಗ ಇನ್ನು ಸದ್ಯಕ್ಕಂತೂ ಕೆಲಸಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ನೋಡಬೇಕು, ಕಮ್ಮಿ ಆದರೆ ಕೆಲಸಕ್ಕೆ ಹೋಗುವಂಥದ್ದು ಪ್ರಯತ್ನ ಮಾಡಬೇಕು. ಈಗ ಡಾಕ್ಟ್ರ್ ಏನು ಹೇಳಿದ್ದಾರೆ ಇದಕ್ಕೆ? ಡಾಕ್ಟ್ರು ಹೇಳಿದ್ದಾರೆ ಕ್ರಮೇಣ ಕಮ್ಮಿ ಆಗ್ತದೆ, ಸ್ವಲ್ಪ ವ್ಯಾಯಾಮ ಎಲ್ಲ ಮಾಡಿ ಅಂತ ಹೇಳಿದ್ದಾರೆ. ವ್ಯಾಯಾಮ ಎಲ್ಲ ಮಾಡ್ತಾಯಿದ್ದಾರೆ ಮತ್ತು ಸ್ವಲ್ಪ ಮಾತ್ರೆಗಳೆಲ್ಲ ಕೊಟ್ಟಿದ್ದಾರೆ. ಆ ರೀತಿಯಾಗಿ ಎಲ್ಲವನ್ನು ಡಾಕ್ಟ್ರು ಹೇಳಿದ ಥರ ಎಲ್ಲ ಮಾಡ್ತಾಯಿದ್ದೇವೆ. ನಿಮಗೆ ಮಗಳು ಮಗನ? ಇಲ್ಲ, 2 ಹೆಣ್ಣು ಮಕ್ಕಳು. ಅದರಲ್ಲಿ ಒಬ್ಬಳು ಹಿರಿಯ ಹೆಣ್ಣು ಮಗಳು ಮದುವೆ ಆಗಿತ್ತು. ಅವಳು ಯಾವುದೋ ಒಂದು ಕಾರಣಕ್ಕೋಸ್ಕರ ಆತ್ಮಹತ್ಯೆ ಅಂತ ಮಾಡಿಕೊಂಡು ಈಗ ಒಂದು 3 ತಿಂಗಳಾಗಿದೆ. ಇನ್ನೊಬ್ಬಳು ಚಿಕ್ಕ ಮಗಳಿದ್ದಾಳೆ, ಅವಳು ನರ್ಸಿಂಗ್ ಕಲ್ತಿದ್ದಾಳೆ. ಆದರೆ ಈಗ ಕೆಲಸಕ್ಕೆ ಹೋಗ್ತಿಲ್ಲ. ಚಿಕ್ಕ ಮಗು ಈಗ ಕಾರಣ ಕೆಲಸಕ್ಕೆ ಹೋಗ್ತಿಲ್ಲ. ಗಂಡನ ಮನೆಯಲ್ಲಿ ಇರ್ತಾಳೆ, ಒಮ್ಮೊಮ್ಮೆ ಬಂದು ನಮ್ಮ ಮನೆಯಲ್ಲಿ ಇರ್ತಾಳೆ. ಅಂದರೆ ಈಗ ನಿಮಗೆ ಹೆಲ್ಪ್ಗೆ ಈ ಸುತ್ತಮುತ್ತ ಪರಿಸರದ ಮನೆಯವರು ಬರುವಂಥದ್ದು ಇಲ್ವಾ? ಇಲ್ಲ, ಅಂಥದ್ದು ಯಾರೂ ಇಲ್ಲ. ಕಾರಣ ಇಲ್ಲಿ ಸುತ್ತಮುತ್ತ ಪರಿಚಯದವರು ಅಂತೇಳಿದರೆ ನಮ್ಮ ಎಲ್ಲರೂ ಕೂಡ ನಮ್ಮ ಹಾಗೆ ಸಾಮಾನ್ಯ ಜನಗಳು. ತುಂಬ ಏನು ದುಡ್ಡು ಅಂತ ಶ್ರೀಮಂತರ ಅಂಥವ್ರು ಯಾರೂ ಇಲ್ಲ. ಎಲ್ಲ ನಮ್ಮ ಹಾಗೆ ಸಾಮಾನ್ಯ ಜನಗಳಿದ್ದಾರೆ. ಅವ್ರದ್ದೇ ಕಷ್ಟ, ಅವ್ರದ್ದು ಕೆಲಸ ಎಲ್ಲ ಅವ್ರು ನೋಡ್ಕೊಂಡಿರ್ತಾರೆ. ಮತ್ತು ನಾವು ನನ್ನ ಹೆಂಡತಿ ಕೂಡ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ಕೆಲಸಕ್ಕೆ ಹೋಗ್ತಿದ್ದಾಳೆ ದಿನಕ್ಕೆ. ಅದರಿಂದ ಎಲ್ಲ ಸ್ವಲ್ಪ ಖರ್ಚು ಎಲ್ಲ ಹಾಗೆ ಹೀಗೆ ಮೇಂಟೈನ್ ಆಗ್ತಾಯಿದೆ ಅಷ್ಟೇ. ಮತ್ತು ಬೇರೆ ಏನು ವರಮಾನ ಇಲ್ಲ ನಮಗೆ. ಅಂದರೆ ಅವರಿಗೆ ಈಗ ಕ್ಯಾನ್ಸರ್ಗೆ ನಿಮಗೆ ಗೊತ್ತಾದದ್ದು 4ನೇ ಸ್ಟೇಜಲ್ಲಿ ಇರುವಾಗ. ಹೌದು. ಆ ಒಂದು ಸ್ಥಿತಿ ಹೇಗಿತ್ತು ಸರ್, ಹೇಳಿ ಅದರ ಬಗ್ಗೆ. 4ನೇ ಸ್ಥಿತಿ ಅಂತ ಹೇಳಿದಾಗ ತುಂಬ ತಿರುಗ್ತಾ ಇತ್ತು. ತಲೆ ತಿರುಗೋದು, ಸ್ವಲ್ಪ ವಾಮಿಟ್ ಬರೋ ಥರ ಆಗ್ತದೆ, ವಾಂತಿ ಬರೋ ಥರ ಎಲ್ಲ ಆಗ್ತಾಯಿತ್ತು. ಆಗಾಗ ಇತ್ತು. ಆದರೆ ನಾವು ಅದೇನು ಕಫ ಇದು ಅಂತ ಹೇಳ್ಬಿಟ್ಟು ಗಂಟಲ್ದು ಇದು ಅಂತೇಳಿ ಸುಮ್ಮನೆ ಹಾಗೆ ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಒಂದು ದಿವಸ ಬೀಳುವಾಗ ಸಡನ್ನಾಗಿ ರಸ್ತೆಯಲ್ಲಿ ಹೋಗುವಾಗ ಬಿದ್ದಿದ್ದಾನೆ. ಆಗ ಸ್ವಲ್ಪ ತಲೆಗೆ ಏಟಾಯಿತು. ಹಾಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿ, ಆದರೂ ಕೂಡ ಈ ಸ್ವರ ಬರ್ತಾ ಇಲ್ಲಲ್ಲ ಯಾಕೆ ಅಂತ ಟೆಸ್ಟ್ ಮಾಡಿಸಿದಾಗ ಗಂಟಲಲ್ಲಿ ಇದು ಗಡ್ಡೆ ಕ್ಯಾನ್ಸರ್ ಅಂತ ಗೊತ್ತಾಗಿದೆ. ಅದರ ನಂತರ ನಾವು ಅಲ್ಲೇ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸ್ತಾ ಈಗ ಒಂದು 5-6 ತಿಂಗಳಿಂದ ಅದೇ ಚಿಕಿತ್ಸೆ ಕೊಡಿಸ್ತಾ ಇದ್ದೇವೆ. ಅಂದರೆ ಡಾಕ್ಟ್ರ್ ಹೇಳಿದ್ದಾರೆ ಕಂಪ್ಲೀಟ್ ಆಗಿ ಗುಣ ಆಗ್ತದೆ ಅಂತೇಳಿ? ಡಾಕ್ಟ್ರ್ ಹೇಳಿದ್ದಾರೆ ಗುಣ ಆಗ್ತದೆ, ಆದರೆ ಇದು 4ನೇ ಹಂತಕ್ಕೆ ತಲುಪಿದೆ, ಗುಣ ಆಗ್ತದೆ ಅಂತ ಹೇಳಿ. ಅದು ಅವ್ರಿಗೂ ಗುಣ ಆಗಿದೆಯಲ್ಲ ಅಂತ ನೋಡುವಾಗ ಅವರಿಗೂ ಕೂಡ ವಾರ ಹೋದಾಗ ಸ್ಕ್ಯಾನಿಂಗು ಈ ಥರ ರಕ್ತದ ಟೆಸ್ಟ್ ಎಲ್ಲ ಮಾಡಿ ನೋಡಬೇಕಷ್ಟೆ. 1 ವಾರ ಸ್ವಲ್ಪ ಕಮ್ಮಿ ಆಗುತ್ತೆ, 1 ವಾರ ಜಾಸ್ತಿ ಆಗ್ತದೆ, ಆ ಥರ ಈ ಥರ ಎಲ್ಲ ಇರ್ತದೆ. ಲಾಸ್ಟ್ ಏನು ಅಂತ ನೋಡಬೇಕಷ್ಟೆ. ಅಂದರೆ ಈಗ ನೀವು ಈ ಒಂದು ಮನೆಯಲ್ಲಿ ಇರುವಂಥದ್ದು, ಮನೆ ಕೂಡ ಸಣ್ಣದು, 3 ಸೆಂಟ್ಸ್ ಜಾಗದಲ್ಲಿ ನೀವು ಮನೆಯನ್ನು ಕಟ್ಟಿರುವಂಥದ್ದು. ಇದು ನಿಮ್ಮದೇವಾ ಹೇಗೆ? ಹೌದು, ನಮ್ಮದೇ. ಇದು ನಮಗೆ 94C ಹಕ್ಕುಪತ್ರ ಎಲ್ಲ ಸಿಕ್ಕಿದೆ. ಇದು ಮನೆ ನಮ್ಮದೇ, ಸ್ವಂತ. ಈಗ ಇದ್ದೇವೆ. ಅಂದರೆ ಈಗ ಅವರನ್ನು ಆಸ್ಪತ್ರೆಗೆ ಯಾವಾಗ ನೀವು ಕರ್ಕೊಂಡು ಹೋಗಬೇಕಾಗ್ತದೆ? ವಾರದಲ್ಲಿ ಪ್ರತಿ ವಾರವೂ ಕೂಡ ಹೋಗಬೇಕಾಗ್ತದೆ? ಹೌದೌದು, ಪ್ರತಿ ವಾರ ಹೋಗಬೇಕು. ಪ್ರತಿ ಗುರುವಾರ ಕರ್ಕೊಂಡು ಹೋಗಬೇಕು. ಅಲ್ಲಿ ಇಂಜೆಕ್ಷನ್ ಮಾತ್ರೆ ಎಲ್ಲ ಕೊಡುವಂಥದ್ದು ವಾರ. ಅಂದರೆ ನೀವು ಒಮ್ಮೆ ಹೋದಾಗ ಎಷ್ಟು ಖರ್ಚಾಗ್ತದೆ ಅಂತ ಹೇಳಿ? ಒಮ್ಮೆ ಹೋದಾಗ ನಮಗೆ ಈಗ ಇದು 2ನೇ ಹಂತದ್ದು ಚಿಕಿತ್ಸೆ ಆಗ್ತಾ ಇರೋದು. ಈಗ ಅದು ಆಯುಷ್ಮಾನದಲ್ಲಿ ನಡೀತಾ ಇದೆ ಅವ್ರದ್ದು ಟ್ರೀಟ್ಮೆಂಟು. ಮತ್ತು ಬಾಕಿ ಸ್ಕ್ಯಾನಿಂಗು ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲ ತುಂಬ ಬೇರೆ ನಮ್ಮ ಕೈಯಿಂದಲೇ ಖರ್ಚಾಗಬೇಕಷ್ಟೆ. ಅದು ಕೂಡ ಈ ಹಂತಗಳದ್ದು ಕಮ್ಮಿ ಆಗಲಿಲ್ಲ ಅಂದರೆ ಮತ್ತೆ ಆಯುಷ್ಮಾನ್ ಕಾರ್ಡ್ ನಡೀತದೋ ಇಲ್ಲೋ ಅಂತ ಅದು ಕೂಡ ಗೊತ್ತಿಲ್ಲ. ಒಂದು ವೇಳೆ ಇದು ಕೀಮೋಥೆರಪಿ ಈಗ ಮಾಡ್ತಿರೋದು. ಈಗ ಕೀಮೋಥೆರಪಿಯಲ್ಲಿ ಕಮ್ಮಿ ಆಗಲಿಲ್ಲ ಅಂದರೆ ಮತ್ತೆ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಎಲ್ಲಾದರೂ ಕಮ್ಮಿ ಆಗಿಲ್ಲ ಅಂದರೆ ಮತ್ತೆ ರೇಡಿಯೇಷನ್ ಥೆರಪಿ ಅದು ಯಾವುದಾದ್ರು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಅದು ಡಾಕ್ಟ್ರ್ ಮೇಲೆ ಡಿಪೆಂಡ್ ಆಗ್ತದೆ. ಇನ್ನು ನೆಕ್ಸ್ಟ್ ಹೋದಾಗ ಗೊತ್ತಾಗ್ತದೆ ಅಷ್ಟೇ. ಅಂದರೆ ಈಗ ನಿಮಗೆ ಇಲ್ಲಿ ಒಂದು ಪರಿಸರದಲ್ಲಿ ಹೋಗಲಿಕ್ಕೂ ಕೂಡ ಕಷ್ಟ ಅಲ್ವಾ? ಹೌದೌದು, ನಮಗೆ ಇಲ್ಲಿಂದ ರಸ್ತೆಗೆ ಹೋಗಲಿಕ್ಕೆ ಸಾಧಾರಣ ಒಂದು
ಒಂದು 30-35 ಮೀಟ್ರಷ್ಟು ದೂರ ಕಾಲು ನಡ್ಕೊಂಡೇ ಹೋಗಬೇಕು. ಅಲ್ಲಿ ಹೋಗಲಿಕ್ಕೆ ಕಣಿ ಥರ ಇದೆ ದಾರಿ, ತುಂಬ ಕಷ್ಟ, ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಅದೊಂದು ಬಹಳ, ಯಾವುದಾದ್ರೂ ಯಾರಿಗಾದ್ರೂ ಎಮರ್ಜೆನ್ಸಿ ಆದಾಗ ಕೂಡ ಅಲ್ಲಿಗೆ ಹೋಗೋಕ್ಕೆ ಭಾರಿ ಕಷ್ಟ ಇದೆ ಅಲ್ಲಿ. ನಾವು ಈ ಹಿಂದೆ ತಹಸೀಲ್ದಾರ್ ಅವರಿಗೆಲ್ಲ ಅರ್ಜಿ ಕೊಟ್ಟಿದ್ದೆ, ತಹಸೀಲ್ದಾರು, ತಾಲೂಕು ಪಂಚಾಯತಿಗೆ ಮತ್ತು PDOಗೆ, AC ಗೆ ಸಮೇತ ಅರ್ಜಿ ಕಳಿಸಿದ್ದೇವೆ ಪೋಸ್ಟಲ್ಲಿ. ಆದರೂ ಇದುವರೆಗೂ ಎಲ್ಲ ಅನಾಲ್ಜ್ಮೆಂಟ್ ಎಲ್ಲ ನಮ್ಮ ಸ್ವೀಕೃತಿ ಎಲ್ಲ ನಮ್ಮ ಹತ್ರ ಇದೆ, ಆದರೂ ಇದುವರೆಗೂ ಬಂದು ನೋಡೋದು ಮಾಡೋದು ಯಾವುದೂ ಒಂದು ಕ್ರಮ ತಗೊಂಡಿಲ್ಲ. ಅಂದ್ರೆ ಯಾರದ್ದು ರೆಸ್ಪಾನ್ಸ್ ಕೂಡ ಇಲ್ಲ. ಅಂದ್ರೆ ಈ ಒಂದು ಪರಿಸ್ಥಿತಿ ಗೊತ್ತಾಗಿ ಕೂಡ ಯಾರು ಬಂದಿದ್ದಿಲ್ವಾ ಶಾಸಕ? ಯಾರೂ ಇಲ್ಲ, ಯಾವುದೇ ರಾಜಕಾರಣಿಗಳಾಗಲಿ ಯಾರು ಬರಲೇ ಇಲ್ಲ. ಈಗ ಎಲ್ಲ ವಾಟ್ಸಪ್ ಸ್ಟೇಟಸ್ ಎಲ್ಲ ಬರ್ತಾ ಇದೆ, ಆದರೂ ಕೂಡ ಯಾರು ಬರೋದು ಇಲ್ಲ, ನೋಡ್ತಾ ಇಲ್ಲ, ಸಾಂತ್ವನ ಹೇಳೋದು ಅಂಥದ್ದು ಯಾರು ಮಾಡ್ತಾ ಇಲ್ಲ. ಅಂದ್ರೆ ಸರ್ಕಾರದಿಂದ ಅವರಿಗೆ ಅಂಗವಿಕಲತೆಗೆ ಏನಾದರೂ ಒಂದು ಇದೆಯಾ, ವೇತನ ಸಿಗ್ತಾ ಇದೆ ಹೇಗೆ? ಹೌದು, ಸರ್ಕಾರದಿಂದ ಅಂಗವಿಕಲ ವೇತನ 1,400 ರೂಪಾಯಿ ಸಿಗ್ತಾ ಉಂಟು. ಅದು ಕೂಡ 75% ಅಂಗವಿಕಲತೆ ಇರೋದ್ರಿಂದ ಅಷ್ಟು ಸಿಗ್ತಾ ಇದೆ. ಅದರಿಂದ ಏನು ಜೀವನ ಮಾಡಲಿಕ್ಕೆ, ಚಿಕಿತ್ಸೆಗೆ, ಇದಕ್ಕೆಲ್ಲ ಏನು ಸಾಕಾಗೋದಿಲ್ಲ, ಅದು ಯಾವ ಮೂಲೆಗೂ ಸಾಕಾಗೋದಿಲ್ಲ. ಅಂದರೆ ಈಗ ಕಡೆಯದಾಗಿ ಹೇಳಿ ಸರ್, ನಿಮಗೆ ಈಗ ಒಂದು ಜನರಿಂದ ಬೇಕಾಗಿರುವಂಥದ್ದು ಏನು? ನಿಮಗೆ ಆಗುವಂಥ ಒಂದು ಹಣ, ನಿಮಗೆ ಎಷ್ಟು ಖರ್ಚಾಗ್ತದೆ ಅಷ್ಟು ಹಣ ನಿಮಗೆ ಬೇಕಾಗಿರುವಂಥದ್ದು, ಅದ್ರ ಬಗ್ಗೆ ಹೇಳಿ ಸರ್. ನಮಗೆ ಇದ್ರೆ ಈಗ ಅಂದರೆ ಚಿಕಿತ್ಸೆ ನಡೀತಿರೋದು ಈ ಹಂತದಲ್ಲಿ ಎಷ್ಟು ಬೇಕಾಗ್ದಂತ ಹೇಳಲಿಕ್ಕೆ, ಕರೆಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಪ್ರತಿ ವಾರ ಹೋಗಬೇಕು, ಅದಕ್ಕೆ ಆದ ಖರ್ಚಿದೆ. ಮುಂದಕ್ಕೆ ನಾನು ಇನ್ನೂ ಎಷ್ಟು ಟೈಮ್ ಹೋಗಬೇಕು, ಏನು ಎಂಥದ್ದು ಅಂತ ಯಾವುದು ಗೊತ್ತಿಲ್ಲ. ಇನ್ನು ಕೂಡ ಮತ್ತು ಮುಂದಕ್ಕೆ ಮಳೆಗಾಲ ಕೂಡ, ಅದರಲ್ಲೂ ಕೂಡ ತುಂಬ ಕಷ್ಟ ಆಗ್ಬೋದು. ಆದ ಕಾರಣ ನಮಗೆ ಅದಕ್ಕೆ ಯಾರೋ ದಾನಿಗಳು, ಸಂಘ ಸಂಸ್ಥೆಯವರಿದ್ದರೆ ಏನಾದರೂ ಇದಕ್ಕೆ ಸಹಾಯ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಅಂದರೆ ಈಗ ನೀವು ಈಗ ಚಿಕಿತ್ಸೆ ಪಡೆದರೆ ಗುಣ ಆಗ್ತೀರಾ ಅಂತ ಹೇಳಿದ್ದಾರೆ ಡಾಕ್ಟ್ರ್ ಅಲ್ವಾ? ನಿಮಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಈಗ ನೀವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಲ್ಲ? ನನಗೆ ಕ್ರಮೇಣ ಕಮ್ಮಿ ಆಗ್ತದೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ವ್ಯಾಯಾಮ ಮಾಡಬೇಕು ಮತ್ತು ಮಾತ್ರೆಗಳು ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಈಗ 2-3 ತಿಂಗಳು ಆಯ್ತು, ಇನ್ನೂ ಕಮ್ಮಿ ಆಗ್ತದೆ ಅಂತ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿ, ಇನ್ನು ಎಷ್ಟು ಟೈಮ್ ಹಿಡಿತದೆ ಗೊತ್ತಾಗೋದಿಲ್ಲ. ಮತ್ತೆ ಕೆಲಸಕ್ಕೆ ಹೋಗುವ ಪ್ಲ್ಯಾನಲ್ಲಿ ಇದ್ದೀರಾ ಹೇಗೆ? ಹೌದೌದು, ನನಗೆ ಮತ್ತೆ ಎಲ್ಲ ಸಂಪೂರ್ಣ ಗುಣ ಆದಮೇಲೆ ಕೆಲಸಕ್ಕೆ ಹೋಗ್ತೇನೆ. ಕೆಲಸ ಮಾಡಿ, ನಾವು ಆವಾಗಿಂದ ಕೆಲಸ ಮಾಡಿ ಅಭ್ಯಾಸ ಆದ ಕಾರಣ ಕೆಲಸ ಮಾಡಲೇಬೇಕು. ಕಮ್ಮಿ ಆದರೆ ಕೆಲಸಕ್ಕೆ ಹೋಗ್ತೇನೆ. ಅಂದರೆ ಆಗಲೇ ಹೇಳಿದ್ರಿ, ಈಗ ನೀವು ಸಾಲವನ್ನು ತಗೊಳ್ತಿದ್ದೀರಿ, ಸಾಲ ಯಾರಿಂದ ತಗೊಳ್ತಾ ಇದ್ದೀರಿ ಅಂತ? ಸಾಲ ಅಂದರೆ ನನಗೆ ಸ್ವಲ್ಪ ಕೈಯಲ್ಲೆಲ್ಲ ಉಳಿತಾಯ ಆಗಿದ್ದು, ಸಣ್ಣ ಪುಟ್ಟ ಸ್ವಲ್ಪ ಎಲ್ಲ ಹಣ ಇದ್ದಿದ್ದು, ಮತ್ತು ಕೆಲವ್ರ ಹತ್ರ ಸಾಲ ತಗೊಂಡಿದ್ದು, ಕೆಲವರಿಂದ ಎಲ್ಲ ಪರಿಚಯವರಿದ್ದ, ಮತ್ತು ನಮ್ಮ ತಾಯಿಯವರು ಯಾರ ಹತ್ರದಿಂದ ತಗೊಂಡಿದ್ದಾರೆ. ಈ ಥರ ಎಲ್ಲ ಕೆಲವು ಸಹಾಯ, ಮತ್ತು ನಮ್ಮ ಸಂಬಂಧಿಕರೆಲ್ಲ ಕೆಲವು ಜನ ಇದ್ದಾರೆ, ಅವರೆಲ್ಲ ಸ್ವಲ್ಪ ಎಲ್ಲ ಸಹಾಯ ಮಾಡ್ತಾಯಿದ್ರು, ಹಣ ಎಲ್ಲ ಕೊಡ್ತಾಯಿದ್ರು. ಆ ಮುಖಾಂತರ ನಾವು ಇದುವರೆಗೆ ನಡ್ಕೊಂಡು ಬಂದಿದ್ದು. ಅಂದರೆ ಈಗ ಸಾಲ ಕೊಟ್ಟವರು ನಮಗೆ ರಿಟರ್ನ್ ಮಾಡಿ ಅಂತೇಳಿ ಯಾರಾದರೂ ಮಾಡಲಿಲ್ವಾ ಹೇಗೆ? ಇಲ್ಲ, ಇದು ಆ ಥರ ಯಾರು ಒತ್ತಾಯ ಆಗಿ ಮಾಡ್ತಾ ಇಲ್ಲ. ಯಾಕೆಂದರೆ ಅವರಿಗೂ ಪರಿಸ್ಥಿತಿ ಗೊತ್ತು. ಅಂಥವರಿಂದೇ ಅಂಥವರೇ ಕೊಟ್ಟಿದ್ದು, ಅಂಥವ್ರ ಹತ್ರನೇ ನಾವು ಕೇಳಿದ್ದು. ಆದ ಕಾರಣ ಯಾರು ಒತ್ತಾಯ ಏನು ಮಾಡ್ತಾ ಇಲ್ಲ. ಅದು ಕ್ರಮೇಣ ಹೇಗೆ ಆಗ್ತದೆ, ಆ ದೇವರು ಬರೋ ಥರ ಆಗ್ತದೆ, ಅದು ಆಮೇಲೆ ತೀರಿಸ್ಬೋದು ಅಂತ ಒಂದು ಭರವಸೆ ನಮಗೆ. ಈಗ ತಾಯಿ ಇರೋದು ಬಿಳಿನೆಲೆಯಲ್ಲಿಯಾ? ಹೌದೌದು, ತಾಯಿ ಬಿಳಿನೆಲೆಯಲ್ಲಿದ್ದಾರೆ. ತಾಯಿ ಮತ್ತು ಇವರು ಅಣ್ಣ, ಅವರಿಬ್ಬರು ಒಟ್ಟಿಗೆ ಅಲ್ಲಿದೆ. ಈಗ ಇವನಿಗೆ ಈ ಕಾಯಿಲೆ ಬಂದ ತಕ್ಷಣ ಅಲ್ಲಿ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ನಾವು ಇಲ್ಲಿಗೆ ಕರ್ಕೊಬಂದು ನೋಡ್ಕೊಳ್ತಾ ಇದ್ದೀವಿ. ನಿಮ್ಮ ತಂದೆ? ನಮ್ಮ ತಂದೆ ಆಗಾಗಲೇ ತೀರೋಗಿ ಸಾಧಾರಣ ಒಂದು 30-35 ವರ್ಷ ಆಗಿರ್ಬೋದು ಅಷ್ಟೇ. ಸರ್, ಈಗ ಫ್ಯಾಮಿಲಿಯವರು ಬಂದು ನೋಡುವಂಥದ್ದು, ಹೇಗಿದ್ದಾರೆ ವಿಚಾರಿಸುವಂಥದ್ದು, ಈ ರೀತಿ ಮಾಡ್ತಾರೆ ಹೇಗೆ? ಹೌದು, ನಮ್ಮ ಹತ್ತಿರದ ಸಂಬಂಧದವರು ಯಾವಾಗಲೂ ಒಮ್ಮೊಮ್ಮೆ ಯಾರಾದರೂ ಒಬ್ಬರು ಬರ್ತಾರೆ, ನೋಡ್ತಾರೆ, ಕೇಳಿ ಹೋಗ್ತಾರೆ ಅಷ್ಟೇ ಹೊರತು ಮತ್ತೆ ಏನೂ ಇಲ್ಲ. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಏನು ಅಂತ ಇಲ್ಲಾಂದರೆ ಫೋನಲ್ಲಾದರೂ ಕೇಳ್ತಾರೆ ಅಷ್ಟೇ, ಮತ್ತೇನೂ ಇಲ್ಲ.
ಎಸ್, ಈಗ ನಮ್ಮ ಜೊತೆಗೆ ಇಲ್ಲಿಯ ಪರಿಸರದ ಒಂದು ಸ್ಥಳೀಯರು ಆಗಿರುವಂತಹ ವಿಜಯ್ ಕುಮಾರ್ ಯರ್ಕಾ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಹೇಳಿ ಸರ್, ನೀವು ಕಣ್ಣಾರೆ ಕಂಡಿದ್ದೀರಾ ಈ ಒಂದು ಫ್ಯಾಮಿಲಿಯ ಕಷ್ಟಗಳನ್ನು, ಇದ್ರ ಬಗ್ಗೆ ಹೇಳಿ ಅಂತೇಳಿ. ಕಣ್ಣಾರೆ ಕಂಡಿದ್ದೀನಿ. ಯಾಕೆಂದರೆ ಇವತ್ತು ಅವರ ತಾಯಿ ನನ್ನ ಹತ್ರ ಬಂದು ತಿಳಿಸುವಾಗ ನನಗೆ ಭಾರಿ ಬೇಸರ ಆಯಿತು. ಯಾಕೆಂದರೆ ಒಂದೇ ಲೆಕ್ಕದಲ್ಲಿ ಅವರು ವಿಕಲಚೇತನರು. ಯಾಕೆ ಸಣ್ಣದರಲ್ಲಿ ಅವ್ರಿಗೆ ನಡೆಯಲಿಕ್ಕೆ ಭಾರಿ ಕಷ್ಟದಲ್ಲಿ ಆಗ್ತಿತ್ತು. ಮತ್ತು ಯಾವುದೊಂದು ಅವರು ಸ್ವಂತ ನೆಲೆಯಲ್ಲಿ ಅವ್ರನ್ನ ನಿಂತು ಕೆಲಸ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಅವ್ರ ತಾಯಿ ಹೇಳುವಾಗ ನನಗೆ ಕಣ್ಣಲ್ಲಿ ನೀರು ಬಂತು. ಯಾಕೆಂದರೆ ಈ ಪರಿಸ್ಥಿತಿಯಲ್ಲಿ ಪಾಪ ಇವ್ರಿಗೆ ಈಗ ಆಯ್ತಲ್ಲ ಅಂತ. ಯಾಕೆ ಒಂದು ಕಡೆಯಲ್ಲಿ ಅವರಿಗೆ ಬಡತನ, ಒಂದೇ ಕಡೆಯಲ್ಲಿ ಹಣಕಾಸಿನ ತೊಂದರೆ, ಮತ್ತು ಈಗ ಒಂದು ಕ್ಯಾನ್ಸರ್ ಒಂದು ಪೀಡಿತವಾಗಿ ಅವರು ನೋವು ಅನುಭವಿಸ್ತಾ ಇದ್ದಾರೆ 7 ತಿಂಗಳಿಂದ. ಅದಕ್ಕೆ ಈಗ ಊರಿನ ಒಂದು ದಾನಿಗಳು ಮತ್ತು ಸಂಘ ಸಂಸ್ಥೆಯವರು ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಅದು ಇಲಾಖೆಯವರು ಇವ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅಂತ ನಾನು ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗೆ ನಾನು ಒಂದು 4 ದಿನ ಹಿಂದೆ ಇಲ್ಲಿ ಬಂದು ಮಾತಾಡಿ ಹೋಗಿದ್ದೇನೆ. ಈಗ ನಾನು ಚಾನಲ್ನವ್ರಿಗೆ ತರಿಸಿ ನಾವು ಒಂದು ಹೇಳುವ, ಯಾಕೆಂದರೆ ಇವರಿಗೆ ಯಾರು ಸಹಾಯ ಹಸ್ತ ಮಾಡಿದರೆ ಮಾತ್ರ ಇವರ ಒಂದು ಆರೋಗ್ಯ ಸುಧಾರಣೆ ಆಗ್ಬೋದು ಅಂತ ನಾನು ಇದು ಮಾಡುವಾಗ, ನೀವು ನಿಮ್ಮ ಚಾನಲ್ನವ್ರು ಬಂದು ಇಲ್ಲಿ ಬರುವಾಗ ನನಗೆ ಖುಷಿ ಆಯಿತು. ಯಾಕೆಂದರೆ ಈಗಿನ ಪರಿಸ್ಥಿತಿಯಲ್ಲಿ ಯಾರು ಬೀಳ್ತಾರೆ ಅವ್ರನ್ನ ಏಳಿಸೋದು ಕಷ್ಟ ಸಮಾಜದಲ್ಲಿ ಅಂತ. ಬೇಸಿಕ್ ಲೆವೆಲ್ ನೋಡಬೇಕು ಹೇಗಿದ್ದಾರೆ ಅಂತ, ಅಂಥ ಚಾನಲ್ಗಳು ಮಾಡಬೇಕು. ಈಗ ಎಷ್ಟೋ ಸಮಾರಂಭರಿಗೆಲ್ಲ ಹಣ ದುಡ್ಡು ವೆಚ್ಚ ಮಾಡ್ತಾರೆ. ಹಾಗೆ ಇದಕ್ಕೆ ಕನಿಷ್ಠ ಕಿಂಚಿತ್ತು ಸಹಾಯ ಮಾಡಿದ್ರೆ ಒಂದು ಬೆಳಕು ಹರಿಸುವಂಥ ಶಕ್ತಿ ಬರ್ಬೋದು ಅಂತ ನಾನು ಹೇಳೋದು. ಯಾಕೆಂದರೆ ಆರೋಗ್ಯ ಸುಧಾರಣೆ ಮಾಡಿದ್ರೆ ಮನುಷ್ಯಗೆ ಯಾವುದು ಮಾಡ್ಬೋದು ಸಾಧನೆ. ಅದೊಂದು ನಮ್ಮ ಸಮಾಜ ಬಾಂಧವರು ಒಳ್ಳೆ ರೀತಿಯಲ್ಲಿ ಇವ್ರಿಗೆ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ನಮ್ಮ ಮಂಗಳೂರು ಖಾಸಗಿ ಆಸ್ಪತ್ರೆ MIO ಆಸ್ಪತ್ರೆಯಲ್ಲಿ ಇವರು ಚಿಕಿತ್ಸೆ ಪಡೀತಿದ್ದಾರೆ. ಹೋಗುವಾಗ ಇವರು ಗಾಡಿ ಮಾಡಿ ಹೋಗೋದು, ಇಲ್ಲಿಂದ ವೆಹಿಕಲ್ ಮಾಡಿ ಹೋಗ್ತಾ ಇದ್ದಾರೆ. ಯಾಕೆಂದರೆ ಬಸ್ಸಲ್ಲೆಲ್ಲ ಹೋಗೋದಿಲ್ಲ, ಟ್ರೈನಲ್ಲಿ ಹೋಗೋದಿಲ್ಲ. ಇವ್ರಿಗೆ ಹೋಗಲಿಕ್ಕೆ ಇಳಿಲಿಕ್ಕೆಲ್ಲ ಕಷ್ಟ ಉಂಟು. ಹಾಗೆ ಗಾಡಿ ಚಾರ್ಜ್ ಇವ್ರಿಗೆ ಸಾಧಾರಣ 4,500 5,000 ರೂಪಾಯಿವರೆಗೆ ಬೇಕು ಇವರಿಗೆ. ಪ್ರತಿ ತಿಂಗಳೇ ಆದಾಗ ಇವರಿಗೆ ಸಾಧಾರಣ 30,000 40,000 ರೂಪಾಯಿ ಖರ್ಚು ಬೇಕು ಮೆಡಿಷನ್ದಲ್ಲಿ ಆಗುವಾಗ. ಅದಕ್ಕೆ ಬೇಕಾಗಿ ಇವರಲ್ಲಿದ್ದ ಖರ್ಚು ಸಾಲ ಎಲ್ಲ ಮಾಡಿ ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾಯಿದ್ರು. ಈಗ ಕೇಳಲಿಕ್ಕೂ ಒಳ್ಳೆಯದಾಗಲ್ಲ ಸಮಾಜ ಎಲ್ಲ, ಅವರ ರಿಲೇಷನ್ಶಿಪ್ಲೇ ಆಗಲಿ ಫ್ಯಾಮಿಲಿ ಆದರೂ ಮತ್ತು ನೆರೆಕರೆಯಲ್ಲಿ. ಅದಕ್ಕೆ ಬೇಕಾಗಿ ನಾವು ಸಂದರ್ಭದಲ್ಲಿ ಇವರು ಭಾರಿ ಮನೆ ನೊಂದಿದ್ರು, ಮನಸ್ಸಲ್ಲಿ ನೊಂದುವಾಗ ಅವ್ರು ಕೂಗಿ ಇವರು ಹೇಳಿದರು, ಇವರು ತಮ್ಮ ಶಿವಪ್ರಸಾದ್ ಅವರು, ಹೇಗಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ. ಆದ ಕಾರಣ ನಾವು ನಿಮ್ಮ ಈ ಚಾನಲ್ಗೆ ತಿಳಿಸಿದ್ದೀನಿ ನಾವು. ಸರ್, ಈ ರೀತಿಯಾಗಿ ಒಂದು ಪರಿಸ್ಥಿತಿ ಅಂತ ಹೇಳಿ ಗೊತ್ತಾಗ ನೀವು ಯಾವ ರೀತಿಯಾಗಿ ಪ್ರಯತ್ನ ಪಟ್ಟರೆ ಸರ್ ಈ ಒಂದು ಫ್ಯಾಮಿಲಿಗೆ ಹೆಲ್ಪ್ ಆಗಬೇಕು ನಾವು ಅಂತೇಳಿ, ಅಂದರೆ ಬೇರೆಯವರಿಗೆ ಇದು ಮಾಡುವಂಥದ್ದು, ಹೇಳುವಂಥದ್ದು, ಈ ಒಂದು ಫ್ಯಾಮಿಲಿಯ ಬಗ್ಗೆ ಶಾಸಕರು ಈ ರೀತಿಯಾಗಿ ಅವರಿಗೆ ಒಂದು ಫ್ಯಾಮಿಲಿಯ ಬಗ್ಗೆ ಹೇಳುವಂಥದ್ದು ಪ್ರಯತ್ನವನ್ನು ಮಾಡಿದರೆ ಹೇಗೆ? ಈಗಾಗಲೇ ಕೆಲವು ಯೂಟ್ಯೂಬ್ ಚಾನಲ್ಲಿ ಬಂದಿರ್ಬೋದು, ಅವರು ತಿಳಿದಿದೆ ಗೊತ್ತಿಲ್ಲ. ನಾನಾದರೆ ವಾಟ್ಸಪ್ಪೆಲ್ಲ ಮಾಡಿದ್ದೇನೆ ಶಾಸಕರವರ ಇವರಿಗೆ, ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ನಮ್ಮ ಭಾಗೀರಥಿ ಮುರಳಿ ಮೇಡಮ್ ಅವರಿಗೆ. ಹಾಗೆ ನಾವು ಇನ್ನೂ ಅವರು ಕಡಬದಲ್ಲಿ ವಾರಕ್ಕೊಮ್ಮೆ ಬರ್ತಾರೆ, ಮಂಗಳವಾರ ದಿವಸ ವಿಸಿಟ್ ಕೊಡ್ತಾರೆ ತಾಲೂಕು ಆಫೀಸಿಗೆ. ಅಲ್ಲೊಂದು ಮನವಿ ಕೊಟ್ಟು ಇವ್ರಿಗಾಗುವಂಥ ಸಹಾಯಧನ ಬಗ್ಗೆ ನಾನು ಖಂಡಿತ ಅವ್ರು ಮಾತಾಡ್ತೀನಿ. ಹಾಗೆ ನಮ್ಮ ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಕೆಲ ಅನಾರೋಗ್ಯ ಸ್ಥಿತಿಯಲ್ಲಿದ್ದವರಿಗೆ ಕೆಲವರಿಗೆಲ್ಲ ದಾನ ನೀಡಿದ್ದಾರೆ. ಅವರಲ್ಲಿ ಹೋಗಿ ನಮ್ಮ ಮನವಿ ಕೊಟ್ಟು ಅವರಲ್ಲಿ ವಿಷಯ ಎಲ್ಲ ಇವರ ಬಗ್ಗೆ ನಾನು ತಿಳಿಸ್ತೀನಿ. ಯಾಕೆಂದರೆ ಇವರು ಭಾರಿ ಕಷ್ಟದಲ್ಲಿರುವಂಥ ಪರಿಸ್ಥಿತಿ ಇದೆ. ಯಾವುದೇ ಮತ್ತು ಬೇರೆ ಆದಾಯಗಳು ಇರೋದಿಲ್ಲ. ಅದಕ್ಕೆ ಬೇಕಾಗಿ ಮತ್ತು ನಮ್ಮ ವಿಧಾನಸಭಾ ಸಭಾಪತಿಯಾಗಿರುವಂಥ UT ಖಾದರ್ ಸಾರ್ ಅವರಲ್ಲಿ ನಾವು ಸ್ಪೀಕರಲ್ಲಿ ನಾವು ಮಾತಾಡ್ತೀವಿ. ಯಾಕೆಂದರೆ ಅವರು ಬಗ್ಗೆ ಅನುಕಂಪ ತೋರಿಸ್ಬೋದು ಅಂತ ನನ್ನ ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ ಖಂಡಿತ ಅವರಲ್ಲಿ ಹೋಗುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಸರಿ ಸರ್, ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇದು ಆ ಕುಟುಂಬದ ನೋವಿನ ಕತೆ. ಈ ಒಂದು ಫ್ಯಾಮಿಲಿಗೆ ನಿಮ್ಮಿಂದ ಆಗುವಷ್ಟು ಸಹಾಯವನ್ನು ಮಾಡಿ. ಅವರ ಬ್ಯಾಂಕ್ ಖಾತೆಯ ವಿವರವನ್ನು ನಾವು ಸ್ಕ್ರೀನ್ನಲ್ಲಿ ಹಾಕ್ತೇವೆ, ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ತೇವೆ. ಹಾಗೆಯೇ QR ಕೋಡ್ ಕೂಡ, ಅಂದರೆ ಸ್ಕ್ಯಾನರ್ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಾಣ್ಬೋದು. ಆ ಒಂದು ಸ್ಕ್ಯಾನರ್ ನಿಮ್ಮಿಂದ ಆಗುವಷ್ಟು ಹಣವನ್ನು ಆ ಒಂದು ಬ್ಯಾಂಕ್ ಖಾತೆಗೆ ಹಾಕಿ ನಮ್ಮಿಂದ ಈ ಒಂದು ಕುಟುಂಬಕ್ಕೆ ಕೈಲಾದಂತಹ ಸಹಾಯವನ್ನು ಮಾಡುವ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇಂತಹದ್ದೇ ಬೇರೆ ಬೇರೆ ಕಾರ್ಯಕ್ರಮದ ಮುಖೇನವಾಗಿ ನಾವು ಬರ್ತಾ ಇರ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.